ಸ್ನೇಹಿತರೆ, ಈ ಮನುಷ್ಯ 220 ಕೋಟಿ ರೂಪಾಯಿ ಖರ್ಚು ಮಾಡಿ ತನ್ನನ್ನೇ ಮನುಷ್ಯನಿಂದ ನಾಯಿಯಾಗಿ ಬದಲಾಯಿಸಿಕೊಂಡಿದ್ದಾನಂತೆ. ಈ ವಿಡಿಯೋ ಈಗ ಪೂರ್ತಿ ಇಂಟರ್ನೆಟ್ನಲ್ಲಿ ತುಂಬಾ ವೇಗವಾಗಿ ವೈರಲ್ ಆಗ್ತಿದೆ. ಇದನ್ನ ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿದೆ. 220 ಕೋಟಿ ರೂಪಾಯಿ ಖರ್ಚು ಮಾಡಿ ತಾನೇ ನಾಯಿಯಾಗಿ ಬದಲಾದ ಉದ್ಯಮಿ ಇವನೇ ಅಂತ ಹೇಳ್ತಿದ್ದಾರೆ. ಜಪಾನ್ನಲ್ಲಿರೋ ಜಾಸೋ ಅನ್ನೋ 26 ವರ್ಷದ ಕೋಟ್ಯಾಧಿಪತಿ ಉದ್ಯಮಿಗೆ ನಾಯಿಯ ತರ ಜೀವನ ನಡೆಸೋದು ಅಂದ್ರೆ ತುಂಬಾ ಇಷ್ಟ ಇತ್ತಂತೆ. ಅದಕ್ಕಾಗಿಯೇ ಇವನು 220 ಕೋಟಿ ರೂಪಾಯಿ ಖರ್ಚು ಮಾಡಿ ತನ್ನ ಮುಖ, ದೇಹದ ರೂಪವನ್ನೇ ಬದಲಾಯಿಸಿಕೊಂಡು ಪೂರ್ತಿಯಾಗಿ ನಾಯಿಯ ತರನೇ ಮಾಡಿಕೊಂಡಿದ್ದಾನೆ. ಇಂಟರ್ನೆಟ್ನಲ್ಲಿ ಜನ ಈ ವಿಚಿತ್ರ ರೂಪವನ್ನು ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಇಷ್ಟೊಂದು ಹಣ ಖರ್ಚು ಮಾಡಿ ನಾಯಿಯಾಗೋ ಅಗತ್ಯ ಏನಿತ್ತು ಅಂತ ಕೆಲವರು ಕೇಳ್ತಿದ್ರೆ, ಇನ್ನು ಕೆಲವರು ಇದು ಎಐ ಮಾಡಿರೋ ಕಮಾಲ್ ಅಂತಿದ್ದಾರೆ. ಆದರೆ ನಾನು ಈ ವಿಡಿಯೋದ ನಿಜವಾದ ಸತ್ಯ ಏನು ಅಂತ ಹುಡುಕಿದಾಗ ಹೊರಗೆ ಬಂದ ವಿಷಯ ನಿಮ್ಮನ್ನ ಶಾಕ್ ಮಾಡುತ್ತೆ. ಈ ವಿಡಿಯೋದ ಸತ್ಯ ಏನೆಂದರೆ, ನೀವು ಕೋಟ್ಯಾಂತರ ರೂಪಾಯಿ ಸರ್ಜರಿಯ ಫಲಿತಾಂಶ ಅಂತ ಅಂದುಕೊಂಡಿರೋದು ನಿಜವಾಗಿ ಯಾವುದೇ ಮನುಷ್ಯನೇ ಅಲ್ಲ. ಹೌದು, ಇದು 100% ನಿಜವಾದ ನಾಯಿ. ಇದರ ತಳಿಯನ್ನು ಮೆಕ್ಸಿಕನ್ ಹೇರ್ಲೆಸ್ ಡಾಗ್ ಅಂತ ಕರೀತಾರೆ. ಹುಟ್ಟಿನಿಂದಲೇ ಇದರ ಮೈಮೇಲೆ ಕೂದಲು ಇರೋದಿಲ್ಲ. ಕೂದಲು ಇಲ್ಲದೆ ಇರೋದ್ರಿಂದ ಇದರ ಚರ್ಮದ ಬಣ್ಣ ಮತ್ತು ಆಕಾರ ನೋಡುವುದಕ್ಕೆ ಮನುಷ್ಯರ ಮೈತರನೇ ಕಾಣಿಸುತ್ತೆ. ಈ ನಾಯಿ ಕುಳಿತಾಗ ಅಥವಾ ನಡೆದಾಗ ಮೊದಲ ನೋಟಕ್ಕೆ ಯಾರು ಮನುಷ್ಯನೇ ಕುಳಿತಿದ್ದಾನೆ ಅನ್ನೋ ತರ ಭಾಸವಾಗುತ್ತೆ. ಇನ್ನು ತಮಾಷೆಯ ವಿಷಯ ಏನೆಂದರೆ, ಯಾವ ಉದ್ಯಮಿಯ ಹೆಸರು ಹೇಳಿ ಈ ಸುದ್ದಿಯನ್ನು ವೈರಲ್ ಮಾಡಲಾಗ್ತಿದೆಯೋ, ಜಾಸೋ ಅನ್ನೋ ಹೆಸರಿನ ಯಾವುದೇ ಕೋಟ್ಯಾಧಿಪತಿ ಉದ್ಯಮಿ ಇಲ್ಲವೇ ಇಲ್ಲ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಾಣಿಯ ವಿಡಿಯೋ ತೆಗೆದುಕೊಂಡು ಅದಕ್ಕೆ 220 ರೂಪಾಯಿ ಕೋಟಿಯ ಸರ್ಜರಿ ಅಂತ ಸುಳ್ಳು ಕಥೆ ಕಟ್ಟಿ ವೈರಲ್ ಮಾಡಿದ್ದಾರೆ. ಸ್ನೇಹಿತರೆ, ಮೊದಲ ನೋಟಕ್ಕೆ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರು ಮೋಸ ಹೋಗಿದ್ದಾರೆ. ಇದರ ಕಣ್ಣುಗಳನ್ನು ನೋಡಿ ಥೇಟ್ ನಿಜವಾದ ಮನುಷ್ಯನ ತರ ಕಾಣಿಸುತ್ತೆ. ಇದರಲ್ಲಿ ಸ್ವಲ್ಪ ಎಐ ಕೂಡ ಬಳಕೆಯಾಗಿದೆ. ಆದರೆ ವಿದೇಶಗಳಲ್ಲಿ ಕೆಲವರು ನಿಜವಾಗಿಯೂ ನಾಯಿಯಂತೆ ಇರಲು ಇಷ್ಟಪಡ್ತಾರೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಸ್ಟ್ಯೂಮ್, ವಿಶೇಷ ಉಡುಪು ಮಾಡಿಸಿಕೊಳ್ಳೋದು ನಿಜ. ಆದರೆ ಈ ವಿಡಿಯೋದಲ್ಲಿ ಕಾಣಿಸ್ತಿರೋದು ಮೆಕ್ಸಿಕನ್ ಹೇರ್ಲೆಸ್ ತಳಿಯ ನಾಯಿ. ಅದಕ್ಕೆ ಸ್ವಲ್ಪ ಎಐ ಎಡಿಟಿಂಗ್ ಸೇರಿಸಿದ್ದಾರೆ ಅಷ್ಟೇ. ಹಾಗಾಗಿ ಈ 220 ರೂಪಾಯಿ ಕೋಟಿಯ ಕಥೆ ಸಂಪೂರ್ಣವಾಗಿ ಫೇಕ್. ದೇವರು ಮನುಷ್ಯನಿಗೆ ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಾನ ನೀಡಿ ಸೃಷ್ಟಿಸಿದ್ದಾನೆ. ಮನುಷ್ಯ ಮನುಷ್ಯನಾಗಿಯೇ ಇರಲಿ ಎಂಬುದೇ ಪ್ರಾರ್ಥನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.